22nd. What does Columbus feel is his worst enemy? Why do you think he feels so? ಕೊಲಂಬಸ್ ತನ್ನ ಒಂದು ಅತಿ ಕೆಟ್ಟ ಶತ್ರು ಅಂತ ಯಾವುದನ್ನ ಪರಿಗಣಿಸ್ತಾ ಇದ್ದ. ಯಾಕೆ ನಿಮಗೆ ಹಾಗೆ ಅನ್ಸತ್ತೆ ಅಂತ ಕೇಳಿದರೆ, ಕೊಲಂಬಸ್ ಫೀಲ್ಸ್ ದಟ್ ಹಿಸ್ ಅನ್ಕಂಟ್ರೋಲ್ಡ್ ಟಂಗ್ ಈಸ್ ಹಿಸ್ ವರ್ಸ್ಟ್ ಎನಿಮಿ. ತನ್ನ ನಿಯಂತ್ರಣವಿಲ್ಲದಂತಹ ನಾಲಿಗೆಯೇ ಶತ್ರು ಅಂತ ಆತ ಹೇಳ್ತಾ ಇದ್ದ. ಓಕೆ, ನಾಲಿಗೆ ಅಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡೋದು. ಹಿ ಟಾಕ್ಸ್ ವಾಟ್ ಎವರ್ ಕಮ್ಸ್ ಟು ಹಿಸ್ ಮೈಂಡ್. ಕೊಲಂಬಸ್ ವಾಸ್ ಅ ಮ್ಯಾನ್ ಹೂ ಸೂನ್ ಲಾಸ್ಟ್ ಹಿಸ್ ಟೆಂಪರ್, ವುಡ್ ಗೆಟ್ ಇರಿಟೇಟೆಡ್ ಕ್ವಿಕ್ಲಿ. ಸೊ ಆತ ಬೇಗ ತನ್ನ ಟೆಂಪರ್ ಅನ್ನ ಕಳೆದುಕೊಳ್ತಾ ಇದ್ದ. ಅದೇ ರೀತಿ ಆತ ತುಂಬಾ ಬೇಗ ಇರಿಟೇಟ್ ಕೂಡ ಆಗ್ತಾ ಇದ್ದ. ಹಿ ವುಡ್ ಆಫನ್ ಸ್ಪೀಕ್ ರೂಡ್ಲಿ ಟು ಹಿಸ್ ಮೆನ್ ವಿಚ್ ಮೇಡ್ ದೆಮ್ ಆಂಗ್ರಿ ಟುವರ್ಡ್ಸ್ ಹಿಮ್. ಸೊ ಹಿ ವುಡ್ ಆಫನ್ ಸ್ಪೀಕ್ ರೂಡ್ಲಿ, ಯಾವಾಗ್ಲೂ ಆತ ಆ ತನ್ನ ಜೊತೆಗಿರುವವರ ಜೊತೆ ತುಂಬಾ ರೂಡ್ ಆಗಿ ಮಾತನಾಡ್ತಾ ಇದ್ದ. ಇದರಿಂದ ಅವರು ಕೂಡ ಕೋಪಗೊಳ್ತಾ ಇದ್ರು. ಸೊ ಹಿ ಕನ್ಸಿಡರ್ಡ್ ಹಿಸ್ ಅನ್ಕಂಟ್ರೋಲ್ಡ್ ಟಂಗ್ ಓನ್ಲಿ ಹಿಸ್ ವರ್ಸ್ಟ್ ಎನಿಮಿ. ಸೊ ಇದರಿಂದ ನಾವು ಕೂಡ ಏನ್ ಹೇಳ್ಬೋದು, ಹಿಸ್ ಅನ್ಕಂಟ್ರೋಲ್ಡ್ ಟಂಗ್ ಈಸ್ ಹಿಸ್ ವರ್ಸ್ಟ್ ಎನಿಮಿ ಅಂತ.